ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ, ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅಗ್ನಿಸಾಕ್ಷಿ ಧಾರಾವಾಹಿನಲ್ಲಿ ಸಾಕ್ಷಿಗೆ ಅವರ ಅತ್ತೆ ಅನ್ನಿಸ್ಕೊಂಡವರು ತುಂಬಾ ದುಡ್ಡನ್ನು ಪೀಕೋಕ್ಕೆ ಐಡಿಯಾ ಮಾಡ್ಕೊಂಡಿರ್ತಾರೆ. ಆ ಹುಡುಗಿರು ಇಷ್ಟೇ, ಅವ್ರ ಅತ್ತೆ ಇಬ್ಬರು ಮಗಳದಿರಿದ್ದಾರೆ. ಅವರು ಕೂಡ ಎಷ್ಟು ದುಡ್ಡು ಸಿಗುತ್ತೋ ಅಷ್ಟು ದುಡ್ಡು ಅವಳ ಕಡೆಯಿಂದ ತಗೋಬೇಕು ಅಂತೇಳ್ಬಿಟ್ಟು ಇವಳು ಅತ್ತೆ ಅಂತೂ ತುಂಬಾ ಕ್ರಿಮಿನಲ್ ಐಡಿಯಾ ಮಾಡಿದ್ದಾಳೆ. ಅವಳ ಹತ್ರ ಇರೋ ದುಡ್ಡನ್ನೆಲ್ಲ ಪೀಕಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಏನೇನೋ ಐಡಿಯಾ ಮಾಡಿಕೊಂಡು ಅವಳ ಹತ್ರ ದುಡ್ಡು ಕೇಳ್ತಾನೆ ಇರ್ತಾಳೆ. ಫಸ್ಟು ಲೈಟ್ ಬಿಲ್ ಕಟ್ಟಬೇಕು ಅಂದ್ಲು, ಹಾಲಿನ ದುಡ್ಡು ಕೊಡಬೇಕು ಅಂದ್ಲು. ಅದಕ್ಕೆಲ್ಲ 2,000 ಹಾಕಿದ್ದೀನಿ ಅತ್ತೆ, 2,500 ಹಾಕಿದ್ದೀನಿ ಅತ್ತೆ, ತಗೊಳ್ಳಿ ಅಂತ ಹೇಳಿದ್ಲು. ಆಯ್ತಮ್ಮ ಅಂತೇಳಿ ಹೋಗಿ ಅಮ್ಮ ನಾಟಕ ಆಡೋ ರೀತಿ ಎಲ್ಲ ಈ ಹುಡುಗಿರಿಗೂ ಗೊತ್ತಿರುತ್ತೆ, ಈ ಹುಡುಗಿರು ನಾಟಕ ಆಡೋದು ಅಮ್ಮಂಗೂ ಗೊತ್ತಿರುತ್ತೆ. ಎಲ್ಲರೂ ಸೇರಿಕೊಂಡು ಇವಳ ಹತ್ರ ದುಡ್ಡನ್ನು ವಸೂಲಿ ಮಾಡ್ತಲೇ ಇರ್ತಾರೆ. ನಾನು ಫುಡ್ ಡೆಲಿವರಿ ಕೊಡಬೇಕು, ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆದರೆ ಇಲ್ಲೇನಾಗಿದೆ ಅಂದರೆ ಅವ್ರ ಅತ್ತೆ ಅಷ್ಟೊತ್ತಿಗೆ ಇನ್ನೊಂದು ಐಡಿಯಾ ಮಾಡ್ಕೊತಾಳೆ. ಐಡಿಯಾ ಮಾಡಿಕೊಂಡು ಅವಳು ಬಂದು ಆಚೆ ಕೇಳೋವಷ್ಟರೊಳಗೆ ಇವಳು ರೆಡಿಯಾಗಿರ್ತಾಳೆ. ರೆಡಿಯಾಗಿ ಅವಳ ತಂಗಿ ಕೂಡ ಅಲ್ಲಿ ಓದ್ತಾ ಇರ್ತಾಳೆ. ತಂಗಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಂಗಿ ಹೇಳ್ತಾಳೆ, ಇಲ್ಲ ಅಕ್ಕ, ನೀನು ಎಷ್ಟೊಂದು ಕಷ್ಟಪಡ್ತೀಯ, ನೀನು ಎಲ್ಲಿಂದ ತರ್ತೀಯ ದುಡ್ಡು, ಬೇಡ ಅಂತ ಹೇಳ್ತಾಳೆ. ಇಲ್ಲ, ನೀನು ಓದೋದು ಮುಖ್ಯ, ನೀನು ಓದು ಅಂತ ಹೇಳ್ತಾಳೆ. ಅದ್ರ ಬದಲು ನೀನೇ ಎಕ್ಸಾಮ್ ಕಟ್ಟಿ ನೀನು ಓದಿದ್ರೆ ಇನ್ನೂ ಒಳ್ಳೆ ಇದಕ್ಕೆ ಕೆಲಸಕ್ಕೆ ಸೇರ್ಬೋದಲ್ಲಕ್ಕ ಅಂತ ಅವಳ ತಂಗಿ ಹೇಳ್ತಾಳೆ. ಆಮೇಲೆ ಹಂಗಂದಾಗ ಅವಳು ಯೋಚನೆ ಮಾಡ್ತಿರ್ತಾಳೆ, ಏನು ಹೇಳ್ಬೋದು, ಹೌದಲ್ವಾ ಅಂತೇಳಿ. ಆದರೆ ಈ ಮನೆ ಪರಿಸ್ಥಿತಿ, ಅವ್ರ ಅತ್ತೆ ಮನೆ ಪರಿಸ್ಥಿತಿ ಎಲ್ಲ ನೋಡ್ಬಿಟ್ಟು ಅವಳು ಕೆಲಸ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅವಳು ಕೆಲಸಕ್ಕೆ ಹೋಗಲೇಬೇಕಾಗುತ್ತೆ, ಏನೂ ಮಾಡೋಕ್ಕೆ ಬರಲ್ಲ ಅದು. ಆಮೇಲೆ ತಂಗಿ ಅಪ್ಲಿಕೇಶನ್ ಹಾಕು ಅಂತ ಹೇಳಿರ್ತಾಳೆ ತಂಗಿಗೆ. ಆಯ್ತಕ್ಕ ಅಂತ ಹೇಳಿರ್ತಾಳೆ. ಈ ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದ ಇವಳು ಅತ್ತೆ ಕ್ರಿಮಿನಲ್ ಐಡಿಯಾ ಮಾಡ್ತಾಳೆ. ಅವಳು ಇನ್ನೇನು ಡ್ಯೂಟಿ ಹೊರಡಬೇಕು ಅಷ್ಟೊತ್ತಿಗೆ ಬಂದುಬಿಟ್ಟು ಸಾಕ್ಷಿ ಸಾಕ್ಷಿ ಇರಮ್ಮ ಅಂತೇಳಿ ಅಳ್ತಾ ಬರ್ತಾಳೆ. ಏನತ್ತೆ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆವಾಗ ಅಯ್ಯೋ ಏನಿಲ್ಲಮ್ಮ, ಒಂದು ತಾಪತ್ರೆಗೆ ಸಿಗಾಕೋಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನೀನೇ ಇದಕ್ಕೆಲ್ಲ ದಾರಿ ತೋರಿಸ್ಬೇಕು, ನಿನ್ನ ಧೈರ್ಯ ಕೊಟ್ಟರೆ ಮುಂದುವರಿಬೋದಮ್ಮ, ನೀನು ಹೇಳು ಏನು ಮಾಡ್ತೀಯ ಅಂತೇಳಿ. ವಿಷಯ ಗೊತ್ತಿಲ್ಲದಲ್ಲ ಏನು ಹೇಳತ್ತೆ, ಏನು ವಿಷಯ ಹೇಳಿಯತ್ತೆ ಅಂತ ಕೇಳ್ತಾಳೆ ಸಾಕ್ಷಿ. ಆವಾಗ ಈ ಹುಡುಗಿರಿಬ್ಬರು ಮುಖ ನೋಡ್ಕೊಳ್ತಾ ಇರ್ತಾರೆ. ಅಮ್ಮ ಇಲ್ಲೇನೋ ಕ್ರಿಮಿನಲ್ ಐಡಿಯಾ ಉಪಯೋಗಿಸಿದಾಳೆ ಅಂತೇಳ್ಬಿಟ್ಟು. ಆವಾಗ ಸಾಕ್ಷಿಗೆ ಕೇಳ್ತಾ ಇರುವಾಗ ಸಾಕ್ಷಿಗೆ ಹೇಳ್ತಾಳೆ, ಏನತ್ತೆ ಅಂತ ಸಮಸ್ಯೆ, ಏನು ಬಗೆಹರಿಸ್ಬೇಕಾ, ಏನು ಸಮಸ್ಯೆ ಇದೆ ಅತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ, ಕಳೆದ ವರ್ಷ 1,00,000 ಸಾಲ ಮಾಡಿಬಿಟ್ಟಿದ್ದೆ ಕಣಮ್ಮ. ಆ ಸಾಲದವರು ಹಿಂಸೆ ಕೊಡ್ತಿದ್ದಾರೆ, ಈಗ ಅದನ್ನು ತೀರಿಸ್ಬೇಕು. ಅದಕ್ಕೋಸ್ಕರ ನೀನೊಂದು 90,000 ಅಡ್ಜಸ್ಟ್ ಮಾಡಿಕೊಟ್ರೆ ಇನ್ನು ಮಿಕ್ಕಿದ್ದು ನಾನು ಅಡ್ಜಸ್ಟ್ ಮಾಡ್ಕೋತೀನಮ್ಮ ಅಂತ ಹೇಳ್ತಾಳೆ. 90,000ನ? ಅಯ್ಯೋ ಅತ್ತೆ, ನನಗೆ ಸಂಬಳ ಬರೋದು ನಿಮಗೆ ಗೊತ್ತೇ ಇದೆ, ನಾನು ಎಲ್ಲಿಂದ ತಂದು ಕೊಡಲಿ ಅತ್ತೆ 90,000? ನನ್ನ ಹತ್ರ ಇಲ್ಲ ಅತ್ತೆ ಅಂತ ಇವಳು ಪಾಪ ಅವಳು ಮುಖ ಮಾಡ್ಕೊತಾಳೆ. ಆವಾಗ ಅವ್ರ ಅತ್ತೆ, ಇಲ್ಲಮ್ಮ, ಏನಾರ ಮಾಡು, ನೀನು 90,000 ಕೊಟ್ಟರೆ ಇನ್ನು ಮಿಕ್ಕಿದ್ದನ್ನು ನಾನು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹಾಗೆ ಅಂತ ಮತ್ತೆ ಏನು ಅಳ್ತಾಳೆ. ಹಂಗಂತ ಹಂಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಮಾವ ಅಲ್ಲಿಗೆ ಎಂಟ್ರಿ ಆಗ್ತಾನೆ. ಅವ್ರ ಮಾವ ಎಂಟ್ರಿಯಾಗಿ, ಏನಮ್ಮ, ಏನು ಸಮಾಚಾರ ಅಂತ ಹಾಡು ಹೇಳ್ಕೊಂಡು ಬರ್ತಾನೆ. ಹೆಂಡ್ತಿ ಅರ್ಥ ಆಗೋ ರೀತಿ ಹಾಡು ಹೇಳ್ಕೊಂಡು ಬರ್ತಾನೆ. ಹಾಡು ಹೇಳ್ಕೊಂಡು ಬಂದು, ಏನಮ್ಮ ಸಾಕ್ಷಿ ಹೊಲ್ಟ ಡ್ಯೂಟಿಗೆ ಅಂತಾನೆ. ಹ್ಞೂ ಅಪ್ಪ, ಹ್ಞೂ ಮಾವ, ಫುಡ್ ಡೆಲಿವರಿ ಮಾಡಬೇಕು, ಬೇಗ ಹೋಗಬೇಕು ಅಂತ ಹೇಳ್ತಾಳೆ. ಆವಾಗ ಅವಳು ಹೊರಡೋ ಟೈಮಿಗೆ, ಸರಿ ಸರಿ ಹೋಗಮ್ಮ ನೀನು, ಟೈಮ್ ಆಗುತ್ತೆ, ಹೋಗು ಅಂತ ಹೇಳ್ತಾನೆ. ಅವಳು ಹೊರಟೋಗ್ತಾಳೆ ಸಾಕ್ಷಿ. ಇದು ನಡೀತಾ ಇರುತ್ತೆ. ಇವನು ಬಾಗಿಲಲ್ಲಿ ನಿಂತ್ಕೊಂಡು ಅದೆಲ್ಲ ಕೇಳಿಸ್ಕೊಂಡಿರ್ತಾನೆ. ಯಾರು? ಅವ್ರ ಮಾವ. ಎಲ್ಲ ಕೇಳಿಸ್ಕೊಂಡೇ ಅವನು ಹೆಂಡ್ತಿ ಮೇಲೆ ಕೋಪನೂ ಬರುತ್ತೆ, ಸಿಟ್ಟು ಬರುತ್ತೆ ಅವನಿಗೆ. ಹಾಡು ಹೇಳ್ಕೊಂಡು, ಎಷ್ಟು ಆ ಹುಡುಗಿನ ಹಿಂಸೆ ಕೊಡ್ತೀರ ಎಲ್ಲ ಸೇರಿಕೊಂಡು ಅಂತ ಅಂದ್ಕೊಂಡು ಹಾಡು ಹೇಳ್ಕೊಂಡು ಬಂದು ಆ ಹುಡುಗಿನ ಉಪಾಯ ಮಾಡಿ ಡ್ಯೂಟಿ ಕಳಿಸ್ಬಿಟ್ಟು ಆಮೇಲೆ ಹೆಂಡ್ತಿಗೆ ಕ್ಲಾಸ್ ತಗೋತಾನೆ. ಏನು ಮನುಷ್ಯನೇ ನೀನು, ಎಷ್ಟು ಅಂತ ಹುಡುಗಿ ಹತ್ರ ಪೀಕ್ತೀಯೇ, ಹುಡುಗಿ ಎಲ್ಲಿಂದ ತಂದು ಕೊಡುತ್ತೆ ಅಂತ. ಇವಳು ಸೊಂಟದ ಮೇಲೆ ಕೈ ಇಟ್ಕೊಂಡು ಗಯಾಳಿ ಥರ, ಏನು ನೀನು ದುಡ್ಡು ತಂದಾಕ್ತಾಯಿದೀಯಾ, ನೀನೇನಾರ ಬೇಜಾನ್ ತಂದಾಕಿದರೆ ನಿನ್ನ ಕೇಳೋ ಅವಶ್ಯಕತೆನೇ ಇರಲಿಲ್ಲ, ನಿನಗೂ ದುಡಿಯೋ ಯೋಗ್ಯತೆ ಇಲ್ಲ, ಇಸ್ಕೊಳ್ಳೋ ಕಡೆನೂ ಬಿಡಲ್ಲ ನೀನು, ಅಲ್ಲೂ ಒಂದು ಕಡ್ಡಿ ಇಡ್ತೀಯ ಅಂತ ಬೈತಾಳೆ. ಆವಾಗ ಇವನು ಸುಮ್ಮನೆ ಆಗ್ಬಿಡ್ತಾನೆ. ಮುಖ ಇದು ಮಾಡಿಕೊಂಡು ಕೆಳಗೆ ಹಾಕ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ. ಆವಾಗ ಅವಳು
ನಿನ್ನ ಯೋಗ್ಯತೆಗೆ ನಿನಗೊಂದು ಕಾಸು ದುಡಿಯೋ ಯೋಗ್ಯತೆ ಇಲ್ಲ, ನೀನು ಮಾತಾಡಬೇಡ ಫಸ್ಟು, ಸುಮ್ಮನೆ ಕೂತ್ಕೋ ಅಂತ ಹೇಳಿ ಬೈದು ಅವಳು ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಬಂದು ಅವರ ಅಗ್ನಿ ಕಡೆ, ಅಂದರೆ ಅಗ್ನಿ ಮನೆ ಕಡೆ ಅಗ್ನಿ ಮತ್ತು ಅಗ್ನಿ ತಂಗಿ ಒಟ್ಟಿಗೆ ಮೇಲಿಂದ ಅಂದರೆ ಡೂಪ್ಲೆಕ್ಸಿಂದ ಕೆಳಗಿಳಿದು ಬರ್ತಾ ಇರ್ತಾರೆ. ಕೆಳಗಿಳಿದು ಬರ್ತಾ ಇರುವಾಗ ಬಂದು ಇನ್ನೇನು ಹಾಲಿಗೆ ಬರ್ತಾರೆ, ಲಿವಿಂಗ್ ಹಾಲಿಗೆ. ಆವಾಗ ಲಿವಿಂಗ್ ಹಾಲಿಗೆ ಬರೋ ಟೈಮಿಗೆ ಕರೆಕ್ಟಾಗಿ ಅವರ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಪ್ರಸಾದ ತಗೊಂಬರ್ತಾಳೆ. ಏನೋ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ವಾರ ಆದ್ರೂ ಇಬ್ಬರು ಒಟ್ಟಿಗೆ ಸಿಗೋದೇ ಇಲ್ಲ, ಅಣ್ಣ ಸಿಗೋದೇ ಇಲ್ಲ ತಂಗಿ ಅಂದ್ಕೊಂಡು ಮಾತಾಡಿಕೊಂಡು ಕೆಳಗೆ ಬರ್ತಾರೆ. ಅದೇ ಟೈಮಿಗೆ ಅವ್ರ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಪ್ರಸಾದ ತಗೊಂಬಂದ್ಬಿಟ್ಟು ಕೊಡೋಕ್ಕೆ ಬರ್ತಾಳೆ ಅಗ್ನಿಗೆ. ಅಗ್ನಿ ಕೊಡೋಕ್ಕೆ ಬಂದಾಗ ಅಗ್ನಿ ಈ ಕಡೆ ಮುಖ ಹಾಕ್ಕೊಳ್ತಾನೆ. ಸರಿ, ಎಲ್ಲರಿಗೂ ಬೇಜಾರಾಗುತ್ತೆ. ಬೇಜಾರಾದಾಗ ಅಗ್ನಿ ತಂಗಿ ಇದ್ದಾಳಲ್ಲ, ಅವಳು ಕೊಡಿ ಚಿಕ್ಕಮ್ಮ ಅಂತೇಳಿ ಕೈ ಇದು ಮಾಡ್ತಾಳೆ. ಕೈ ನೀಡಿದಾಗ ಅವಳಿಗೆ ಕೊಡ್ತಾಳೆ. ಅವಳಿಗೆ ಕೊಡೋಕ್ಕೆ ಹೋದಾಗ ಇವನಿಗೆ ಅಡ್ಡ ಕೈ ಹಿಡಿತಾನೆ ಅಗ್ನಿ. ಆಮೇಲೆ ಯಾಕೆ ಅಡ್ಡ ಕೈ ಹಿಡಿತಿದೆ ಅಂದಾಗ ಅದಕ್ಕೇನಾದರೂ ವಿಷ ಹಾಕ್ಬಿಟ್ಟಿದ್ರೆ ಅಂತ. ಆವಾಗ ಅವಳು ಚಿಕ್ಕಮ್ಮಂಗೆ ಅಳು ಬರುತ್ತೆ. ಅವಳು ಅಳ್ತವ ಏನೂ ಮಾತಾಡಲ್ಲ, ಸುಮ್ಮನೆ ತಂಗಿ ಒಂದು ಕಡೆ ನೋಡ್ತಾ ಇರ್ತಾಳೆ, ಅವಳ ಚಿಕ್ಕಮ್ಮ ಒಂದು ಕಡೆ ನೋಡ್ತಾ ಇರ್ತಾಳೆ. ಇಬ್ಬರು ಒಂದೊಂದು ಕಡೆ ನೋಡ್ತಾ ಇರ್ತಾರೆ. ಆವಾಗ ಅಗ್ನಿ ಆ ಪ್ರಸಾದಕ್ಕೆ ಕೈ ಹಾಕಿ ನೋಡಿ, ಟೇಸ್ಟ್ ನೋಡಿ ಏನಿಲ್ಲ ಅಂದಾಗ ತಂಗಿಗೆ ಕೊಡೋಕ್ಕೆ ಹೇಳ್ತಾನೆ ಅನಿಸುತ್ತೆ. ಹಾಗಾಗಿ ತಂಗಿಗೆ ಡೈರೆಕ್ಟಾಗಿ ಕೊಡೋಕ್ಕೆ ಬಿಡಲ್ಲ ಪ್ರಸಾದನ ಚಿಕ್ಕಮ್ಮ. ಏಕೆಂದರೆ ಚಿಕ್ಕಮ್ಮ ವಿಷ ಹಾಕ್ಬಿಡ್ತಾಳೆ ಅನ್ನೋ ಭಯ ಇದೆ ಅವನಿಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಅಮ್ಮನ ಸತ್ತ ಮೇಲೆ ಅವರ ಅಪ್ಪ ಇವ್ರನ್ನ ಮದುವೆ ಆಗಿದ್ದಾರೆ ಅನ್ನೋದೊಂದು ಕಾರಣ ಇಟ್ಕೊಂಡು ಈ ರೀತಿ ದ್ವೇಷ ಸಾಧಿಸ್ತಿದ್ದಾನೆ ಅನಿಸುತ್ತೆ. ಆವಾಗ ಅವನು ಪ್ರಸಾದ ಇಸ್ಕೊತಾನಲ್ವ, ಇಸ್ಕೊಂಡು ಬಾಯಿಗೆ ಹಾಕ್ಕೊಂಡಾಗ ಅವ್ರ ಚಿಕ್ಕಮ್ಮಂಗೆ ಖುಷಿ ಆಗಿಬಿಡುತ್ತೆ. ಇಸ್ಕೊಂಡ್ನಲ್ಲ ಮಗ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾಳೆ. ಖುಷಿಯಾಗಿ ಅವಳು ತಿನ್ನುವಾಗ ತಿಂತಿರ್ತಾನೆ. ಅವಳು ತಿಂತಾಳೆ, ಅವಳ ತಂಗಿ, ಅವನು ತಿಂತಾನೆ. ಇಬ್ಬರು ತಿಂದಾಗ ಅವ್ರ ಚಿಕ್ಕಮ್ಮಗೆ ಹೇಳ್ಕೊಳ್ಳಲಾರ್ದಷ್ಟು ಖುಷಿ ಆಗುತ್ತೆ. ಆವಾಗ ಅಗ್ನಿ ಕೂಡ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ನೋಡ್ತಾನೆ. ಸರಿ, ಏನೂ ಆಗಿಲ್ಲ ಅಂದಾಗ ತಂಗಿಗೂ ತಂಗಿಗೆ ತೊಗೊಳಕ್ಕೆ ಬಿಡ್ತಾನೆ. ಏನು ಹೇಳಲ್ಲ, ಬಿಡ್ತಾನೆ ಹಾಗೇ. ಅವಳು ಕೂಡ ತಗೊಂಡು ಬಾಯಿಗೆ ಹಾಕ್ಕೊತಾಳೆ. ಆಮೇಲೆ ಇವ್ರು ತಿಂದು ಆದಮೇಲೆ ಅದು ಮಾತುಕತೆ ಆಗೋಗುತ್ತೆ. ಆಮೇಲೆ ಅವ್ರ ಅಪ್ಪ ಏನು ಮಾಡ್ತಾನೆ, ಅವ್ರ ಅಮ್ಮನ ಫೋಟೋ ಹತ್ರ ಹೋಗ್ಬಿಟ್ಟು, ನೀನು ಇರಬೇಕಿತ್ತು, ನೀನು ಹೋಗಿದ್ದು ತುಂಬ ಬೇಜಾರು, ನೀನು ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಈಗ ಅಗ್ನಿ ಕೂಡ ಯಾವಾಗ ನೋಡಿದ್ರೂ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ, ಏನು ಮಾಡೋದು, ನೀನು ಇರಬೇಕಿತ್ತು ಅಂತೇಳಿ ಹೆಂಡ್ತಿ ಹತ್ರ ಗೋಗರಿತಾ ಅಳ್ತಾ ನಿಂತಿರ್ತಾನೆ. ತುಂಬಾ ಫೀಲಿಂಗ್ ಮಾಡ್ಕೊಳ್ತಾನೆ, ಯೋಚನೆ ಮಾಡಿಕೊಂಡು. ಎರಡನೇ ಹೆಂಡ್ತಿ ಇದ್ದರೂ ಕೂಡ ಅಗ್ನಿ ಆ ಥರ ನಡ್ಕೊಳ್ಳೋ ರೀತಿಗೆ ತುಂಬಾ ಬೇಜಾರು ಮಾಡ್ಕೊಂಡು, ನೀನು ಬಂದುಬಿಡು, ನೀನು ನಮ್ಮ ಜೊತೆನೇ ಇದ್ದುಬಿಡ್ಬೇಕು, ಇಲ್ಲ ಅಂದರೆ ಅಗ್ನಿ ನಮ್ಮ ದಾರಿಗೆ ಬರೋಲ್ಲ, ಯಾವಾಗಲೂ ಕೋಪ ಮಾಡ್ಕೊಳ್ತಾನೆ, ಹಾಗೆ ಹೀಗೆ ಚಿಕ್ಕಮ್ಮನ ಕಂಡ್ರೆ ಅಂತೂ ಆಗೋದೇ ಇಲ್ಲ ಅವನಿಗೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಆಗ ಫೋಟೋ ನೋಡ್ಕೊಂಡು ಆ ಥರ ಫೀಲಿಂಗ್ ಮಾಡ್ಕೊಳ್ಳುವಾಗ ತುಂಬಾ ಅದು ಕೂಡ ಬೇಜಾರಾಗುತ್ತೆ. ಏನಕ್ಕೆ ಸತ್ಲು ಅವರಮ್ಮ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಈ ಕಡೆ ಅಗ್ನಿ ರೋಡಲ್ಲಿ ಹೋಗ್ತಿರುವಾಗ ಅಲ್ಲಿ ಅವ್ರ ಸ್ನೇಹಿತರು ಸಾಕ್ಷಿ ಸ್ನೇಹಿತರೆಲ್ಲ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲೋಗಿ ಕಾರಲ್ಲಿ ಗೊಚ್ಚೆ ಹಾರಿಸ್ಬಿಡ್ತಾನೆ ಅಗ್ನಿ. ಗೊಚ್ಚೆ ಹಾರಿಸಿ ಅಲ್ಲಿ ಅವರಿಗಿಬ್ಬರಿಗೂ ಮಾತುಕತೆ ಆಗುತ್ತೆ. ಅದೇ ಗೊಚ್ಚೆನ ಪುನಃ ಅಗ್ನಿಗೆ ಹಾರಿಸ್ಬಿಡ್ತಾರೆ ಅವರು. ಆ ಸಿಟ್ಟಲ್ಲಿ ಅವನು ಈ ಥರ ಮಾಡಿದ್ರಲ್ಲ ಅಂತೇಳಿ ಅದೇ ಸಿಟ್ಟಲ್ಲಿ ಮನೆಗೆ ಬರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.